ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ವತಿಯಿಂದ ಟೌನ್ ಎಸ್ಸಿ ಘಟಕದ ಅಧ್ಯಕ್ಷ ಎಂ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ನೂತನ ಪದಾಧಿಕಾರಿಗಳಿಗೆ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಅವರು ನೇಮಕವಾಗಿರುವ ಹುದ್ದೆಗಳು ಯಾವುದೇ ಅಧಿಕಾರವಲ್ಲ, ಇದೊಂದು ಜವಾಬ್ದಾರಿ ಎಂದು ತಿಳಿದು ಕೆಲಸ ಮಾಡಬೇಕು. ಪಕ್ಷವನ್ನು ಸದೃಢವಾಗಿ ಕಟ್ಟುವುದಕ್ಕಾಗಿ ಕೆಲಸ ಮಾಡಬೇಕು ಎಂದರು. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಬಾರಕ್ ಎನ್ ರಾಜಣ್ಣ, ಸೈಯದ್ ಎಕ್ಸಾಲ್ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿ ಎನ್ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜುನಾಥ್, ಜಗ್ಗಣ್ಣ, ಭಟ್ರೇನಹಳ್ಳಿ ನಾರಾಯಣಪ್ಪ, ಅಫ್ಟಲ್, ಹರೀಶ್ ಗಿರಿ ಮುಂತಾದವರು ಹಾಜರಿದ್ದರು. ಈ ಕಡೆ ಬಂದಾಗ ಇತ್ತೋಗೋದು, ಆ ಕಡೆ ಬಂದಾಗ ಹಂಗಲ್ಲ, ಒಂದೇ ಪಕ್ಷದಲ್ಲಿ ಇರಬೇಕು. ಒಂದೇ ಕಡೆ ಇದ್ದಾಗ ಏನಾದ್ರು ಎಲ್ಲ ಗುರುಸ್ತಾರೆ, ನಂಬ್ಕೊಂಡ್ರೆ ಸ್ಥಾನಮಾನ ಕೊಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಆಲೋಚನೆ ಮಾಡ್ತಾರೆ. ಅದರಿಂದ ದಯವಿಟ್ಟು ತಾವೆಲ್ಲ ಕೂಡ ಈ ದಿನ ಬಂದು ಬಹಳ ಸಂತೋಷ ಆಗೈತೆ. ತಾವೆಲ್ಲ ಕೂಡ ಪರಿಶಿಷ್ಟ ಜಾತಿಯ ವಿಭಾಗದ ಉಪಾಧ್ಯಕ್ಷರನ್ನಾಗಿ, ಎಸ್ಸಿ ಘಟಕದ ಉಪಾಧ್ಯಕ್ಷರನ್ನಾಗಿ ಮುನಿಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಎಸ್ಸಿ ಘಟಕಕ್ಕೆಲ್ಲ ಒಳ್ಳೇದಾಗ್ತದೆ. ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ನಾಯಕರು, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ನ ಎಸ್ಸಿ ಘಟಕ ವಿಭಾಗದ ಅಧ್ಯಕ್ಷರಾದಂಥ ಮುದುರ್ಗಿ ನಾರಾಯಣಸ್ವಾಮಿ ಅವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮುಬಾರಕ್ ಅವರೇ, ಇದು ಬಹುಶಃ ಒಂದು ತಿಂಗಳ ಹಿಂದೆನೇ ಆಗಬೇಕಾದಂಥ ಕಾರ್ಯಕ್ರಮ ಅನಿವಾರ್ಯವಾಗಿ ಇವತ್ತಿಗೆ ಬಂದಿದೆ. ಇವತ್ತು ವಿಜಯಪುರ ಎಸ್ಸಿ ಘಟಕವನ್ನು ಪುನರ್ರಚನೆ ಮಾಡತಕ್ಕಂಥ ಒಂದು ಕಾರ್ಯ ಇವತ್ತು ನಡೆದಿದೆ. ನಾನು ಇವತ್ತು ಯಾರ್ಯಾರಿಗೆ ನಮ್ಮ ಎಸ್ಸಿ ಘಟಕದ ಅಧ್ಯಕ್ಷರಾದಂಥ ವೇಣೂರವರು, ನಮ್ಮ ನಾರಾಯಣಸ್ವಾಮಿ ಅವರು, ನಮ್ಮೆಲ್ಲ ಮುಖಂಡರು ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ. ಇದು ಅಧಿಕಾರ ಅಲ್ಲ, ಇದು ಹೊಣೆಗಾರಿಕೆ. ಪಕ್ಷಕ್ಕೆ ತಾವು ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಪಕ್ಷದ ಸೇವೆಗೆ ನಿಮ್ಮ ವಾರ್ಡ್ನ, ನಿಮ್ಮ ಊರಿನ, ನಿಮ್ಮ ಬ್ಲಾಕ್ನ ಮುಖಂಡರ ಮಾರ್ಗದರ್ಶನದಲ್ಲಿ ಪಕ್ಷವನ್ನ ಕಟ್ಟತಕ್ಕಂಥ ಕೆಲಸ, ಆರ್ಗನೈಸ್ ಮಾಡತಕ್ಕಂಥ ಕೆಲಸವನ್ನ ತಾವು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ನಾನು ಇವತ್ತು ನಿಮಗೆ ಈ ಮಾತುಗಳನ್ನು ಹೇಳಿ ಇಷ್ಟಪಡ್ತೇನೆ. ಹಾಗೆ ಇವತ್ತು ನಿಮ್ಮ ಜವಾಬ್ದಾರಿ ಒಂದು ಪಕ್ಷದ ಘಟಕದ ಸದಸ್ಯರಾಗಿ ತಗೊಂಡ ನಂತರ ಈ ವಾರ್ಡ್ನಲ್ಲಿ ಯಾರ್ಯಾರು ನಮ್ಮ ಮುಖಂಡರಿದ್ದಾರೆ, ನಮ್ಮ ಕೌನ್ಸಿಲರ್ಸ್ ಇದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಏನು ಗ್ಯಾರಂಟಿ ಯೋಜನೆಗಳು ನಡೀತಾ ಇದೆ, ನಿಮ್ಮ ವಾರ್ಡ್ ವ್ಯಾಪ್ತಿನಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಎಸ್ಸಿ ಗೃಹಗಳಿಗೆ ಹೋಗಿ ಅವರಿಗೆ ಈ ಎಲ್ಲ ಯೋಜನೆಗಳ ಭಾಗ್ಯ ದೊರೀತಾ ಇದೆಯಾ ಇಲ್ವಾ, ಏನಾದ್ರೂ ಲೋಪದೋಷ ಇದಾವ, ಅದಕ್ಕೆ ನಿಮ್ಮ ಮಟ್ಟದಲ್ಲಿ ಏನಾಗಬೇಕು, ಅಥವಾ ಅಲ್ಲಿ ಯಾರಿಗಾದ್ರೂ ಬಂದಿಲ್ಲ ಸೌಲಭ್ಯಗಳು ಅಂತಂದ್ರೆ ಅದನ್ನು ತರಿಸ್ಕೊಡ್ಲಿಕ್ಕೆ ನಿಮ್ಮ ಮುಖಂಡರನ್ನ, ನಮ್ಮ ಅಧ್ಯಕ್ಷರನ್ನ, ನಿಮ್ಮ ಟೌನ್ ಅಧ್ಯಕ್ಷರನ್ನ ಅದನ್ನು ಭೇಟಿ ಮಾಡಿ ಅವರಿಗೆ ಸೌಲಭ್ಯಗಳು ಒದಗಿಸ್ಕೊಡೋ ಮುಖಾಂತರ ಪಕ್ಷದ ಸಂಘಟನೆಗೆ ತಾವು ಹೆಚ್ಚು ಒತ್ತು ಕೊಡ್ಬೇಕು. ಹಾಗೆ ಅಂತೇಳಿ ಇವತ್ತು ಯಾರ್ಯಾರು ಈ ನಮ್ಮ ಮುಖಂಡರುಗಳಿಂದ ನಿಮ್ಮ ಎಸ್ಸಿ ಘಟಕದ ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ, ಸದಸ್ಯರಾಗಿ ನಿಮ್ಮ ನೇಮಕಾತಿ ಪತ್ರವನ್ನು ತಗೊಂಡಿದ್ದೀರಿ, ಅವರೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಒಳ್ಳೆ ಸಂಘಟಿತರಾಗಿ ಕೆಲಸ ಮಾಡಿ ಎಲ್ಲ ಮುಖಂಡರನ್ನ, ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರನ್ನ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಸಂಘಟನೆ ಕೆಲಸ ಮಾಡಿ ಹಾಗೆ ಹೇಳ್ತಾ ನನ್ನ ಮಾತುಗಳನ್ನು ಮಾಡ್ತೀನಿ. ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಜನತೆಗೆ ಹಾಗೂ ಪಟ್ಟಣದ ಜನತೆಗೆ ಇಲ್ಲೊಂದು ಸುವರ್ಣ ಅವಕಾಶ. ನೀವು ಡ್ರೈವಿಂಗ್ ಕಲಿಯಬೇಕೆ? ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ವಿಜಯಪುರ ಪಟ್ಟಣದ ನಾಡ ಕಚೇರಿ ಮುಂಭಾಗ ಸುಮೂಕ ಸ್ಟೋರ್ ಬಿಲ್ಡಿಂಗ್ನಲ್ಲಿ ಮೊದಲನೇ ಮಹಡಿಯಲ್ಲಿ ಕಚೇರಿ ತೆರೆಯಲಾಗಿದೆ. ಡ್ರೈವಿಂಗ್ ಕಲಿಯುವವರು, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವವರು ಇಲ್ಲಿ ಬಂದರೆ ಸಾಕು. ಉತ್ತಮ ನುರಿತ ಶಿಕ್ಷಕರಿಂದ ಡ್ರೈವಿಂಗ್ ಕಲಿಸಲಾಗುವುದು ಹಾಗೂ LL/DL ಅನ್ನು ಸಹ ಮಾಡಿಸಿಕೊಡಲಾಗುವುದು. ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ವಿಜಯಪುರ. ಅಂಬರೀಶ್ ಮತ್ತು ಮಹೇಶ. ಹೆಚ್ಚಿನ ಮಾಹಿತಿಗಾಗಿ 9900340360 8095176143. ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಮಾಯಾ ಸ್ಕೂಲ್ ನಿಯರ್ ಸುಮುಖ ಸ್ಟೋರ್ ಬಿಲ್ಡಿಂಗ್, ನಾಡ ಕಚೇರಿ ಮುಂದೆ, ವಿಜಯಪುರ ಟೌನ್. ನಮ್ಮಲ್ಲಿ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡಲಾಗುತ್ತದೆ, LL ಮಾಡಿಕೊಡಲಾಗುತ್ತದೆ, DL ಮಾಡಿಕೊಡಲಾಗುತ್ತದೆ.
ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ಕೊಡಿ ದಯವಿಟ್ಟು. ಮಹೇಶ್, ಅಂಬರೀಶ್.